ಲಂಚ್ ಬಾಕ್ಸ್ ಸೀರೀಸ್‌ನ ಇವತ್ತಿನ ರೆಸಿಪಿ ಮಸಾಲ ಪಡ್ಡು. ಇದು ಹೇಗ್ ಮಾಡೋದು ಅಂತ ನೋಡೋಣ. ನಾನು ದೋಸೆ ಬ್ಯಾಟರ್‌ಗೆನೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕೊಂತಾ ಇದ್ದೀನಿ. ಅದ್ರ ಜೊತೆಗೆ ತುರಿದಿರೋ ಕ್ಯಾರೆಟು, ಕರ್ಬೇವಿನ ಸೊಪ್ಪು, ಹಾಗೆ ಕೊತ್ತಂಬರಿ, ಹಾಗೆ ಸಬ್ಸಿಗೆ ಸೊಪ್ಪು ಇದೆಲ್ಲ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ಈ ಸೊಪ್ಪುಗಳೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಹೆಲ್ದಿಯಾಗೂ ಇರತ್ತೆ, ಹಾಗೆ ರುಚಿಯಾಗೂ ಇರತ್ತೆ. ಅದಕ್ಕೋಸ್ಕರ ಸೇರಿಸ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಬ್ಯಾಟರ್ ರೆಡಿ ಆಗ್ಬಿಡತ್ತೆ. ಇವಾಗ ಚಟ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಇದಕ್ಕೆ 1 ಕಪ್ ಹುರ್ಗಡ್ಲೆ, ಒಂದ್ ಸ್ವಲ್ಪ ಉಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಹುಣಸೆ ಹಣ್ಣು, ಕೊಬ್ಬರಿ ಹಾಕಿ ಹುರಿದಿರೋ ಪುದೀನ ಸೊಪ್ಪನ್ನ ಹಾಕ್ಬಿಟ್ರೆ ಚಟ್ನಿ ರೆಡಿ ಆಗ್ಬಿಡತ್ತೆ. ಇವಾಗ ಅದನ್ನ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನುಣ್ಣಗೆ ರುಬ್ಕೊಂಡು ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ಚಟ್ನಿ ರೆಡಿ ಆಗ್ಬಿಡತ್ತೆ. ಕ್ವಿಕ್ ಆಗಿ ಮಾಡ್ಕೋಬಹುದು. ಇವಾಗ ಪಡ್ಡು ಹೇಗ್ ಮಾಡೋದು ಅಂತ ನೋಡೋಣ. ಪಡ್ಡು ತವಾಗೆ ನಾನು ಅರ್ಧ ಗಂಟೆ ಮುಂಚೆನೆ ಎಣ್ಣೆ ಸವರಿಟ್ಟಿದ್ದೆ. ಅದನ್ನ ಇವಾಗ ತವಾ ಬಿಸಿ ಆದ್ಮೇಲೆ ಪಡ್ಡು ಬ್ಯಾಟರ್ ಅನ್ನ ಹಾಕೊಂತಾ ಇದ್ದೀನಿ. ಸಿಮ್ ಅಲ್ಲಿ ಒಂದ್ 2-3 ನಿಮಿಷ ಬೇಯಿಸ್ಕೊಂಡ್ರೆ, ಎರಡೂ ಕಡೆ ಬೇಯಿಸ್ಕೋಬೇಕಾಗತ್ತೆ. ತುಪ್ಪ ಹಾಕೊಂಡ್ರೆ ಮಕ್ಕಳಿಗೂ ಹೆಲ್ದಿ ಆಗಿರತ್ತೆ. ತುಪ್ಪ ಹಾಕೊಂಡು ಬೇಯಿಸ್ಕೊಳ್ಳಿ, ತುಂಬಾನೇ ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಇವಾಗ ಅದನ್ನ ಟರ್ನ್ ಮಾಡ್ಕೊಂಡು ಇನ್ನೂ ಒಂದ್ 2 ನಿಮಿಷ ಬೇಯಿಸ್ಕೊಂಡ್ರೆ ಪಡ್ಡು ರೆಡಿ ಆಗ್ಬಿಡತ್ತೆ. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಪಡ್ಡು ಮತ್ತೆ ಪುದೀನ ಚಟ್ನಿ ನನ್ ಮಗನಿಗೆ ರೆಡಿ ಆಗಿದೆ. ಈ ರೆಸಿಪಿನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೂ ತುಂಬಾ ಇಷ್ಟ ಆಗತ್ತೆ. ನಾನ್ ಮತ್ತೆ ನಿಮಗೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.